ಅಧಿಕಾರದಲ್ಲಿದ್ದಂಥವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಆಲ್ರೆಡಿ ಗೃಹ ಮಂತ್ರಿಯವರಿಗೆ, ಪಶು ಸಂಗೋಪನಾ ಇಲಾಖೆಯವರಿಗೆ ನಮ್ಮ ಕಡೆಯಿಂದ ಪತ್ರಗಳು ಹೋಗಿದ್ದಾವೆ. ಇವತ್ತು ಇಡೀ ಜಗತ್ತಿನಲ್ಲಿ ಗೋಮಾಂಸ ರಫ್ತಾಗ್ತಾ ಇರುವಂತಹದ್ದು 50,000 ಕೋಟಿ ರೂಪಾಯಿಯ ಪ್ರತಿ ವರ್ಷ ಹೋಗ್ತಾ ಇರುವಂತಹದ್ದು ದೊಡ್ಡ ಅನಾಹುತ ಇದು. ಒಂದು ಕಡೆಗೆ ಗೋಮಾತಾ ಅಂತ ಹೇಳಿ ಪೂಜೆ ಮಾಡುವುದು, ಗೋಮಾತೆಯ ಬಗ್ಗೆ ಮಾತನಾಡುವಂಥದ್ದು, ಹಿಂದುತ್ವ ಬಗ್ಗೆ ಮಾತನಾಡುವಂಥದ್ದು, ಇನ್ನೊಂದು ಕಡೆಗೆ ಗೋಮಾಂಸ ರಫ್ತು ಮಾಡುವಂಥ ಪ್ರಕ್ರಿಯೆ ನಡೀತಾ ಇರುವಂತಹದ್ದು ಕೂಡ ಸರಿಯಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಬೇಡಿಕೆಯನ್ನಿಟ್ಟಿದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ಮತ್ತೆ ಅದನ್ನು ಮುಂದುವರಿಸ್ತೀವಿ. ಜುಲೈ ಆಗಸ್ಟ್ ತಿಂಗಳಲ್ಲಿ ದೆಹಲಿಯಲ್ಲೇ 1,00,000 ಜನ ಸಾಧು ಸಂತರು ಅಮರಣ ಉಪವಾಸ ಇದರ ಸಲುವಾಗಿನೇ, ಈ ಬೇಡಿಕೆ ಸಲುವಾಗಿ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು, ಗೋಮಾಂಸ ರಫ್ತು ನಿಲ್ಲಿಸಬೇಕು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಮಾಡಬೇಕು. ಜೊತೆಗೆ ಗೋಮಾಳಗಳನ್ನು ಅತಿಕ್ರಮಣಗಳನ್ನು ತೆರವು ಮಾಡಿ ಮತ್ತೆ ಗೋವುಗಳಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ 4 ಬೇಡಿಕೆಯೊಂದಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಹೋರಾಟ. ಇದು ಆಗಸ್ಟ್ ತಿಂಗಳಲ್ಲಿ 1,00,000 ಜನ ಸಾಧು ಸಂತರ ಅಮರಣ ಉಪವಾಸ ನನಗೆ ಅನಿಸುತ್ತೆ ಆವಾಗ ಕೇಂದ್ರ ಸರ್ಕಾರ ಮಾಡಲೇಬೇಕಾಗತ್ತೆ. ಅದಕ್ಕಿಂತ ಒಳಗಡೆನೆ ಮಾಡಬೇಕು ಅಂತನ್ನುವಂಥದ್ದು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಬರುವಂತಹ ಬಕ್ರೀದ್ ಅಲ್ಲ ಹಬ್ಬ, ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಈಗಾಗಲೇ ಸಾಕಷ್ಟು ಕಡೆ ಗೋವುಗಳನ್ನು ಸಂಗ್ರಹ ಮಾಡೋದು, ಗೋಮಾಂಸಗಳನ್ನು ಪ್ಯಾಕೇಜ್ ಮಾಡೋದು ಇದೆಲ್ಲ ನಡೀತಾ ಇರುವಂತ ಸಂದರ್ಭದಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಶ್ರೀರಾಮ್ ಸೇನೆ ಸಂಘಟನೆಯಿಂದ DC ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ. ದಾವಣಗೆರೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇಲ್ಲಿ ಮುಸ್ಲಿಂ ಅಪೀಸ್ಮೆಂಟ್ ಇರೋದ್ರಿಂದ, ಮುಸ್ಲಿಂ ವೋಟ್ ಬ್ಯಾಂಕ್ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಗೋ ಹತ್ಯಾ ನಿಷೇಧ ಕಾನೂನು ಜಾರಿ ಇದ್ದಾಗಲೂ ಕೂಡ ಕಾನೂನನ್ನು ಧಿಕ್ಕರಿಸಿ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹದ್ದು ಅತ್ಯಂತ ಹೀನ ಕೃತ್ಯ ಅಂತ ಹೇಳ್ತೀವಿ. ನೀವು ಕೂಡ ಕಾಂಗ್ರೆಸ್ನವರು, ನೀವು ಕೂಡ ನೀವಾಗ್ಲಿ ಅಥವಾ ಮುಸ್ಲಿಂ ಸಮಾಜದವರು ನೀವು ಹಾಲು ಕುಡಿತಾರೆ ಇಲ್ಲೋ? ನೀವು ಮನೆಯಲ್ಲಿ ಹಾಲು ಕುಡಿತಾರೆ, ನಿಮ್ಮ ಮಕ್ಕಳೆಲ್ಲ ಮನೆಯಲ್ಲಿ ಹಾಲು ಕುಡಿತಾರೆ. ಏನು ಕತ್ತೆ ಉಚ್ಚಿ ಕುಡಿಯೋದಲ್ಲ ನೀವು. ಸೊ ಗೋವಿಂದಿರ್ಬೋದು, ಗೋವಂಶದ ಈ ಹಾಲನ್ನು ಕುಡಿಯುವಂಥವ್ರು ನೀವು ಎಂತ ದ್ರೋಹ ಮಾಡ್ತಾ ಇದ್ರಿ. ಸಂವಿಧಾನದ 48ನೇ ವಿಧಿಯಲ್ಲಿ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಅಂಬೇಡ್ಕರ್ ಬರೆದಿದ್ದಾರೆ, ಕೃಷಿಗೆ ಉಪಯುಕ್ತವಾದಂತ ಯಾವುದೇ ಪ್ರಾಣಿಯನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಸರ್ಕಾರದ್ದು ಅಂತನ್ನುವಂಥದ್ದು ಅದರೊಳಗೆ ಉಲ್ಲೇಖ ಇದ್ದಾಗಲೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ನೀವು ಕುರ್ಚಿ ಸಲುವಾಗಿ, ಅಧಿಕಾರ ಸಲುವಾಗಿ, ಮುಸ್ಲಿಮರ ವೋಟ್ ಬ್ಯಾಂಕ್ ಸಲುವಾಗಿ ನಿರಂತರವಾಗಿ ಇವತ್ತು ಆಗ್ತಾ ಇರುವಂತ ಇಲ್ಲೀಗಲ್ ಕಾನೂನು ಬಾಹಿರ ಇವತ್ತು ಏನ್ ನಡೀತಾ ಇದೆ ಇದು ನಿಲ್ಲಬೇಕು ಅನ್ನೋ ದೃಷ್ಟಿಕೋನದಿಂದಲೇ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಒಂದು ಆರ್ಡರ್ ಅನ್ನು ಮಾಡಿದ್ರು, ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. 22ನೇ ಇಸವಿಯಲ್ಲಿ ಬಿಜೆಪಿ ಸರ್ಕಾರದ ಅಧಿಸೂಚನೆಯನ್ನ ರದ್ದು ಮಾಡಿ ಹೊಸ ಅಧಿಸೂಚನೆಯ ಪ್ರಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಹಾಕೊಳ್ಳಬಹುದು ಅನ್ನುವಂಥ ಅಧಿಸೂಚನೆಯನ್ನ ಹೊರಡಿಸಿದ್ರು. ಅದರ ಜೊತೆಗೆ ಜನಿವಾರ, ಶಿವದಾರ, ರುದ್ರಾಕ್ಷಿ ಇದನ್ನು ಹಾಕೋಬಹುದು ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು ಹೇಳೋದು 40 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರನೇ ಇಡೀ ದೇಶದಲ್ಲಿ ಒಂದು ನಿಯಮ, ಒಂದು ನೀತಿ, ಸಮಾನತೆ, ಏಕತೆ ಇರಬೇಕು, ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರದು, ಶ್ರೀಮಂತರು, ಬಡವರು, ರೈತರು, ಕಾರ್ಮಿಕರು, ಅಸ್ಪೃಶ್ಯತೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇದು ಯಾವುದೂ ಇರಬಾರದು ಅಂತ ಹೇಳಿ ಯೂನಿಫಾರ್ಮ್, ಸಮವಸ್ತ್ರ ಅಂದ್ರೆ ಸಮಾನತೆ, ಅಲ್ಲಿ ಯಾವುದೇ ರೀತಿಯ ವಿದ್ಯಾರ್ಥಿಗಳಲ್ಲಿ ಭೇದ ಇಲ್ಲದಂತ ಇರಬಾರದು ಅಂತನ್ನುವಂಥ ದೃಷ್ಟಿಕೋನದಿಂದ ಕಾಂಗ್ರೆಸ್ ಸರ್ಕಾರನೇ ಮಾಡಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರವೇ ಅದನ್ನ ಮುರಿದು ವಿಷ ತುಂಬುತ್ತಾ ಇದೆ.
ಇವತ್ತು ಇವ್ರು ಹೇಳೋದು ಹಿಜಾಬ್ ಹಾಕೋಬಹುದು. ಹಿಜಾಬ್ ಹಾಕೊಂಡ ತಕ್ಷಣನೇ ಗೊತ್ತಾಗತ್ತೆ ಇವಳು ಮುಸ್ಲಿಂ ಅಂತ ಹೇಳಿ. ಭೇದ ಅಲ್ಲೇ ಪ್ರಾರಂಭ ಆಗತ್ತೆ. ಸೊ ಜನಿವಾರ ಮತ್ತು ಶಿವದಾರ ರುದ್ರಾಕ್ಷಿ ಹೊರಗಡೆ ಕಾಣೋದಲ್ಲ ಅದು. ಮತ್ ನೀವೇನ್ ಬಹಳ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಿ ಹಾಕೋಬಹುದು ಅಂತ ನೀವ್ಯಾರು ಹೇಳೋದ್ರಿ? ಸಾವಿರಾರು ವರ್ಷದಿಂದ ಧಾರ್ಮಿಕ ವಿಧಿ ವಿಧಾನ ಪ್ರಕಾರ ಶಾಸ್ತ್ರೋಕ್ತವಾಗಿ ನಡ್ಕೊಂಡು ಬಂದಂತ ಆ ಶಿವದಾರ ಇರ್ಬೋದು, ಜನಿವಾರ ಇರ್ಬೋದು, ರುದ್ರಾಕ್ಷ ಇರ್ಬೋದು, ಏನು ಉಪಕಾರ ಅಲ್ಲ ನಿಮ್ದು. ಸೊ ಈ ಬೂಟಾಟಿಕೆ ಕಾಂಗ್ರೆಸ್ ಸರ್ಕಾರದ್ದು ಮುಸ್ಲಿಂ ಓಟಿಗೋಸ್ಕರನೇ. ದಾವಣಗೆರೆಯ ಮುಸ್ಲಿಮರ ಆಕ್ರೋಶ ಇಡೀ ರಾಜ್ಯದಲ್ಲಿ ಹರಡುತ್ತದು. ಇಡೀ ರಾಜ್ಯ ತುಂಬೆಲ್ಲ ಮುಸ್ಲಿಮರ ಆಕ್ರೋಶದ ಪರಿಣಾಮದಿಂದ ಇವತ್ತು ಅದನ್ನು ಏನಾದರೂ ತಣ್ಣಗೆ ಮಾಡೋಗೋಸ್ಕರ, ಅದನ್ನು ಪ್ಲೀಸ್ ಮಾಡೋಗೋಸ್ಕರ ಇವತ್ತು ಹಿಜಾಬ್ನ ಒಂದು ತಂದು ಇವತ್ತು ಹಾಕಿದ್ದಾರೆ. ಓನ್ಲಿ ಮುಸ್ಲಿಮರಿಗೋಸ್ಕರ. ವಿದ್ಯಾರ್ಥಿಗಳೆಲ್ಲ ಭೇದ ನಿರ್ಮಾಣ ಮಾಡ್ತಾ ಇದ್ದಾರೆ, ವಿಷ ತುಂಬ್ತಾ ಇದ್ದಾರೆ. ಇವತ್ತು ಈ ರೀತಿಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದ್ರಿ. ಕೋಮು ಗಲಭೆಗಳಾಗಬಹುದು. ನಾಳೆ ಜೂನ್ 1ನೇ ತಾರೀಕು ಕಾಲೇಜುಗಳ ಪ್ರಾರಂಭ ಆದಂತಹ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಶ್ರೀರಾಮ ಸೇನೆ ಸಂಘಟನೆಯಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೇಸರಿ ಶಾಲನ್ನು ಹಂಚೋದ್ವಿ ನಾವು. ನೀವು ಹಿಜಾಬ್ಗೆ ಅಲೋ ಮಾಡಿದರೆ ಕೇಸರಿ ಶಾಲವು ಕೂಡ ಅಲ್ಲಿ ಒಳಗಡೆ ಅಲೋ ಮಾಡಬೇಕಾಗತ್ತೆ. ಸೊ ಆ ದೃಷ್ಟಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಹಂಚ್ತೀವಿ. ಈ ರೀತಿಯ ವಿದ್ಯಾರ್ಥಿನಿಯರಲ್ಲಿ ಭೇದ ನಿರ್ಮಾಣ ಮಾಡೋದು ಶೋಭೆ ತರುವಂತಹದ್ದು ಅಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ಹಿಜಾಬ್ ಇವತ್ತು ಮುಸ್ಲಿಮರ ಬೇಡಿಕೆಯ ಹಿಜಾಬ್ ಆಯ್ತು, ನಾಳೆ ಬುರ್ಖಾ ಆಗತ್ತೆ, ಆಮೇಲೆ ಶಾಲಾ ಆವರಣದಲ್ಲಿ ನಮಗೆ ನಮಾಜ್ ಮಾಡಕ್ ಕೊಡಿ ಅಂತ ಹೇಳ್ತಾರೆ. ಹೀಗೆ ಒಂದೊಂದಾಗಿ ಒಳಗಡೆ ಇವತ್ತು ಅತಿಕ್ರಮಣ ಮಾಡುವಂತಹ ಮಾನಸಿಕತೆ ಮುಸ್ಲಿಮರದಿದೆ. ಸೊ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಇದನ್ನು ನಾವು ಒಪ್ಪಲ್ಲ. ವಾಪಸ್ ತಗೊಳ್ಳೋವರೆಗೆ ಇದರ ಜೊತೆಗೆ ಇನ್ನೊಂದು ಬಹಳ ಗಂಭೀರವಾದಂತಹದ್ದಂದ್ರೆ ಹೈಕೋರ್ಟ್, ಮುಸ್ಲಿಂ ವಿದ್ಯಾರ್ಥಿನಿಯರೇ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಜಜ್ಮೆಂಟ್ ಕೊಟ್ಟಿದೆ. ಏನು? ಕುರಾನ್ನಲ್ಲಿ ಎಲ್ಲೂ ಕೂಡ ಹಿಜಾಬದ ಉಲ್ಲೇಖ ಇಲ್ಲ. ಧಾರ್ಮಿಕ ವಿಧಿ ವಿಧಾನದಲ್ಲಿ ಇದು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಅನ್ನೋದು ಎಲ್ಲೂ ಇಲ್ಲ ಇದು. ಹಾಗಾಗಿ ಹೈಕೋರ್ಟ್ ಹೇಳಿದೆ, ನೀವು ಹಿಜಾಬ್ ಹಾಕೋಬಹುದು ಎಲ್ಲಿವರೆಗೆ? ಶಾಲಾ ಆವರಣದವರೆಗೆ. ಶಾಲಾ ಆವರಣದ ಒಳಗಡೆ ಬಂದ ಮೇಲೆ ಹಿಜಾಬ್ ತೆಗೆದು ಶಾಲೆಯ ಏನು ಪದ್ಧತಿ ಇದೆ, ನಿಯಮ ಇದೆ, ಯೂನಿಫಾರ್ಮ್ ಇದೆ, ಅದರ ಪ್ರಕಾರ ಹೋಗ್ಬೋದು ಅಂತನ್ನುವಂಥದ್ದು ಹೈಕೋರ್ಟ್ ಜಜ್ಮೆಂಟ್. ಅದೇ ಮತ್ತು ಮುಸ್ಲಿಂ ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇನ್ನೂ ಆಗಿಲ್ಲ. ಸೊ ಕಂಟೆಂಪ್ಟ್ ಆಗತ್ತೆ. ನೀವು ಹೇಗೆ ಇದನ್ನು ಜಾರಿಗೆ ತಂದ್ರಿ? ಇದನ್ನೇ ಹೇಗೆ ಮಾಡಿದ್ರಿ? ಸೊ ಆ ದೃಷ್ಟಿಯಿಂದ ನಾವು ಬೆಂಗಳೂರಿನಲ್ಲೇ ವಕೀಲರ ಜೊತೆಗೆ ಸಂವಾದ ಮಾಡಿ ಚರ್ಚೆ ಮಾಡಿ ಒಂದು PIL ಕೂಡ ಹಾಕುವಂತ ನಿರ್ಧಾರವನ್ನು ಮಾಡಿದ್ದೀವಿ. ಅದಲ್ಲದೆ ಜೂನ್ 1ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೇಸರಿ ಶಾಲನ್ನು ಹಂಚುವಂತ ನಿರ್ಧಾರ ಮಾಡಿದ್ದೀವಿ. ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.